ಹಾಯ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬಕ್ಕೆ ಹೆಂಗೂ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ಒಂದೇ ಸಲ ಕ್ಲೀನಿಂಗು ಆಗುತ್ತೆ, ಮತ್ತು ಗ್ರಾಸರೀಸ್ ಬೇರೆ ತರಬೇಕು ಅಂದ್ಕೊಂಡಿದ್ದೆ. ಇದೇ ಟೈಮ್ನಲ್ಲೇ ತೊಗೊಂಡು ಬಂದು ಫಿಲ್ ಮಾಡೋದಕ್ಕೆ ಒಳ್ಳೆ ಟೈಮು ಅಂದ್ಕೊಂಡು ಎಲ್ಲ ತೊಗೊಂಡು ಬಂದು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತೊಂದು ಒಳ್ಳೆ ಹೆಲ್ತಿ ರೆಸಿಪಿನ, ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಅದನ್ನ ಶೇರ್ ಮಾಡ್ತೀನಿ. ಇದನ್ನು ತಿನ್ನೋದ್ರಿಂದ ಇವಾಗಿರೋವಂಥ ಮಕ್ಕಳಿಗೆ ಮೂಳೆಯಲ್ಲಿ ಏನು ಸ್ಟ್ರೆಂತೇ ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು ಮಖಾನ ಅಂದ್ಬಿಟ್ಟು, ಸೊ ಇದು ತಾವರೆ ಹೂವಿನ ಬೀಜದ ರೆಸಿಪಿನ ನಾನು ಶೇರ್ ಮಾಡ್ತಿದ್ದೀನಿ. ಮಕ್ಕಳಿಗೆ ಡೈಲಿ ನಾವು ಸ್ನ್ಯಾಕ್ಸ್ ಆಗಿ ಇದನ್ನು ಕೊಡ್ಬೋದು, ಏನು ತೊಂದರೆ ಇಲ್ಲ, ಡೈಲಿ ತಿಂದರೆ. ಆದರೆ ಲಿಮಿಟಾಗಿ ತಿನ್ನಬೇಕು ಅಷ್ಟೇ. ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೂ ತುಂಬಾ ಒಳ್ಳೆಯದು. ಜಾಯಿಂಟ್ ಪೇಯ್ನ್ಸ್ ಏನಾದರೂ ಇತ್ತು, ದೊಡ್ಡವ್ರಿಗೆ ಸೊಂಟ ನೋವು, ಮೂಳೆ ನೋವೆಲ್ಲ ಇತ್ತು ಅಂದರೆ ತುಂಬಾ ಒಳ್ಳೆಯದು ಇದು ತಿನ್ನೋದ್ರಿಂದ. ಹಾಗೆ ಇವತ್ತೊಂದು ಲಾಂಗ್ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ.